ಹಾಯ್ ಎವ್ರಿವನ್. ಪ್ರತಿಯೊಬ್ಬ ಗರ್ಲ್ ಆ್ಯಂಡ್ ಬಾಯ್ ಈ ವಿಡಿಯೋನ ನೋಡಲೇಬೇಕು, ಹುಡುಗ ಹುಡುಗಿ ಕೂಡ. ಯಾಕಂದರೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂತ ಕೇಳ್ತೀರಾ? ನಿಮ್ಮ ಎಲ್ಲರ ಮೈಂಡಲ್ಲಿ ಒಂದಲ್ಲ ಒಂದು ಸರಿ ಡೌಟ್ ಬಂದೇ ಇರುತ್ತೆ. ಯಾಕೋ ಆ ಹುಡುಗಿರು ಯಾವಾಗಲೂ ಬ್ಯಾಡ್ ಬಾಯ್ಸ್ಗೆ ಬಿದ್ದೋಗ್ತಾರೆ. ನೋಡೋ ಅವ್ನು ಹೆಂಗಿದಾನೋ, ಹೆಂಗ್ ಬಿದ್ಲೋಳು ಅಂತ ಡೌಟ್ ಬಂದಿರುತ್ತಲ್ವ. ಇದನ್ನು ತಿಳ್ಕೊಬೇಕಾದ್ರೆ ಬ್ಯಾಡ್ ಬಾಯ್ ಅಂದರೆ ಯಾರು, ಅವ್ನಿಗಿರುವ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸೈಕಾಲಜಿಸ್ಟ್ ಇದ್ರ ಬಗ್ಗೆ ಏನು ಹೇಳ್ತಾರೆ, ಹಾಗೆ ಯಾವ ಥಿರೀಸ್ ಇದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಆ್ಯಂಡ್ ಈ ರಿಲೇಷನ್ಶಿಪ್ಸ್ ಏನಿದೆ, ಮಿಸ್ ಮ್ಯಾಚಿಂಗ್ ರಿಲೇಷನ್ಶಿಪ್ಸ್, ಇದು ಸ್ಟಾರ್ಟ್ ಆದರೂ ಕೂಡ ಸ್ವಲ್ಪ ದಿನದಲ್ಲೇ ಎಂಡ್ ಕೂಡ ಆಗ್ತವೆ. ಅದು ಹೇಗಾಗ್ತವಪ್ಪ ಅಂತ ಕೇಳಿದ್ರೆ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ನೋಡಬೇಕು. ಫಸ್ಟ್ಲಿ ಬ್ಯಾಡ್ ಬಾಯ್ ಅಂದರೆ ಯಾರು ಅಂದರೆ, ಅವನಿಗೆ ತುಂಬ ರೆಬಿಲಿಯಸ್ ಕ್ಯಾರೆಕ್ಟರ್ ಇರ್ತದೆ. ಅಂದರೆ ಅವನು ಹೇಗಿರ್ತಾನೆ ಅಂದರೆ, ಅವನ್ನ ಯಾರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾನೆ. ನಾನು ಏನು ಕೇರ್ ಮಾಡಲ್ವೋ, ಯಾರನ್ನೂ ಕೇರ್ ಮಾಡಲ್ಲ, ಯಾರು ಅವನು ಅನ್ನೋ ಬಿಹೇವಿಯರ್, ಅನ್ನೋ ಪರ್ಸ್ನಾಲಿಟಿ. ಸೊ ಅವನಿಗೆ ಹೇಗಿರುತ್ತಂದರೆ, ಈ ಕ್ಯಾನ್ ಗೋ ಎನಿವೇರ್, ಈ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ರೀತಿ ಇರ್ತಾನೆ ಅವನು. ಸೊ ಹಾಗೆ ಇಂಡಿಯಾಲಿ ಚಪ್ರೀಸ್ ಇರ್ತಾರಲ್ಲ, ಇವ್ರು ಹಾಕುವಂಥ ಬಟ್ಟೆ, ಮಾಡುವಂಥ ಥಿಂಗ್ಸ್, ಕ್ರೇಜಿ ಥಿಂಗ್ಸ್ ಇದೆಯಲ್ವಾ, ಸೊ ಇದು ಕೂಡ ವುಮೆನ್ನ ಅಟ್ರಾಕ್ಟ್ ಮಾಡುತ್ತೆ. ಬಟ್ ಇದಕ್ಕೆ ಮುಂಚೆ ನಾವು ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತ ತಿಳ್ಕೊಬೇಕು. ಸೊ ಫಸ್ಟ್ಲಿ ಇದನ್ನು ತಿಳ್ಕೊಬೇಕಾದ್ರೆ ಸೈಕಾಲಜಿಸ್ಟ್ ಏನು ಹೇಳ್ತಾರೆ ಅಂದರೆ, ಅವರು ಡಾರ್ಕ್ ಟ್ರಯಾಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಡಾರ್ಕ್ ಟ್ರಯಾಡಲ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಒಂದು ನ್ಯಾರ್ಸಿಸಮ್, ಇನ್ನೊಂದು ಮ್ಯಾಕ್ವೆಲಿನಿಸಮ್, ಇನ್ನೊಂದು ಬಂದು ಸೈಕೋಪತಿ. ಈ 3 ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾದರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಬ್ಯಾಡ್ ಗಾಯ್ ಹೇಗಿರ್ತಾನೆ. ಬ್ಯಾಡ್ ಗಾಯ್ ಅಂದ ತಕ್ಷಣ ಬರೀ ಸ್ಮೋಕಿಂಗ್, ಡ್ರಿಂಕಿಂಗ್, ಆಲ್ಕೋಹಾಲ್, ಬ್ಯಾಡ್ ಹ್ಯಾಬಿಟ್ಸ್ ಇರುವಂಥವನಲ್ಲ. ಬಟ್ ಅವನು ಕೂಡ ಸ್ವಲ್ಪ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದೇ ಇರ್ತಾವಲ್ವ. ಸೊ ಅವು ಯಾವುವು, ಹಾಗೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ಲಿ ನ್ಯಾರ್ಸಿಸಮ್ ಅಂದರೆ ಅವನ ಮೇಲೆ ಅವನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಹಾಗೆ ಅವ್ನಿಗೆ ಹೇಗೆ ಫೀಲ್ ಆಗ್ತಾನೆ ಅಂದರೆ, ಅವನು ಎಲ್ಲರನ್ನೂ ಕಂಟ್ರೋಲ್ ಮಾಡಬಲ್ಲ. ಎಲ್ಲರನ್ನೂ ಅವನು ಮುಂದೆ ಹಿಂದೆ ಯಾರಿದ್ರೂ ಅವನು ಕೇರ್ಲೆಸ್, ಅವನು ಕೇರೇ ಮಾಡಲ್ಲ ಯಾರನ್ನೂ, ಅವನು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಒಂದು ಸೆಲ್ಫ್ ಎಬಿಲಿಟಿ ಅವನಲ್ಲಿ ಅವನು ಫೀಲ್ ಆಗ್ತಾನೆ. ಸೊ ಆಗ ಫೀಲ್ ಆಗುವಂತಹ ಬಿಹೇವಿಯರ್ ಏನಿದೆ ಅದು ವುಮೆನ್ಗೆ ತುಂಬಾ ಇಷ್ಟ ಆಗುತ್ತೆ. ಅದರಿಂದನೇ ಅಟ್ರಾಕ್ಟ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಮ್ಯಾಕ್ವೆಲಿನಿಸಮ್. ಸೊ ಮ್ಯಾಕ್ವೆಲಿನಿಸಮ್ ಏನಂದರೆ, ಇದು ಮ್ಯಾನುಪ್ಯುಲೇಟಿವ್ ಬಿಹೇವಿಯರ್. ಅಂದರೆ ಆ ಗರ್ಲ್ ಇರ್ತಾರಲ್ವ, ಅವನ ಫ್ರೆಂಡ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅವ್ನು ಫಸ್ಟಲ್ಲಿ ಏನು ಮ್ಯಾನುಪ್ಯುಲೇಟ್ ಮಾಡ್ತಾರೆ. ಹೇಗೆ ಅಂದರೆ, ಸೊ ಫಸ್ಟ್ ಆ ಗರ್ಲ್ನ ನೋಡು ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ತಾರೆ. ಇನ್ನು 2 ನಿಮಿಷ ಬಿಟ್ಕೊಂಡು ಏನಿದೆಯಾ ನೋಡು ಹೇಗಿದೆಯೋ ಅಂತ ಮ್ಯಾನುಪ್ಯುಲೇಟ್ ಮಾಡ್ತಾರೆ. ಇದು ಏನು ಮಾಡುತ್ತೆ ಅಂದರೆ, ಅವನ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ಗೆ ತರುತ್ತೆ. ಅರೆ ಇವನು ಏನು ಹೇಳಬೇಕು ಅನ್ಕೊತಾ ಇದ್ದಾನೆ, ಇವನು ಹಿಂಗಿದ್ದಾನೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾನಲ್ವ, ನಾನು ಬೀಳ್ತಾನೆ ಇಲ್ವಲ್ಲ. ಬಿಕಾಸ್ ಅವರು ಅಟೆನ್ಷನ್ ಅನ್ನೋದೇ ಕೊಡಲ್ಲ ಯಾರಿಗೂ, ಗರ್ಲ್ಸ್ ಕೂಡ ಅಟೆನ್ಷನ್ ಕೊಡಲ್ಲ. ಸೊ ಯಾಕಂದರೆ ಅವ್ನಿಗೆ ಗೊತ್ತು ಇವಳಂದ ಅಂದರೆ ಇನ್ನೊಬ್ಬರು ಬರ್ತಾರೆ ಅಂತ. ಸೊ ಅಂಥ ಬಿಹೇವಿಯರ್, ಅಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಬ್ಯಾಡ್ ಬಾಯಲ್ಲಿ. ನಾನು ಹೇಳ್ತಿರೋದು ಬ್ಯಾಡ್ ಬಾಯಲ್ಲಿ. ಓಕೆ, ಸೊ ಆದ ಕಾರಣದಿಂದ ಸೊ ವುಮೆನ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರ್ತಾರೆ ಇವ್ರ ಕಡೆ. ಇವನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಇದರಲ್ಲಿ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತಾರಲ್ಲ. ಸೊ ಇದು ಒಂದು ಕಾರಣ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೈಕೋಪತಿ. ಅಂದರೆ ಇವರ ಒಂದು ಬಿಹೇವಿಯರ್ ಹೇಗಿರುತ್ತೆ, ಇವ್ರನ್ನ ಒಂದು ಪರ್ಸ್ನಾಲಿಟಿ ಹೇಗಿರುತ್ತೆ ಅಂದರೆ, ದೇ ಡೋಂಟ್ ಕೇರ್ ಎನಿವನ್. ಅವರು ಕೇರ್ ಸಹ ಮಾಡಲ್ಲ, ಯಾರು ನೀನಾದರೂ ನನಗೇನು ಅನ್ನೋ ರೀತಿಯಲ್ಲಿ ಇರ್ತಾರೆ. ಅವ್ರಿಗೆ ಎಂಪತಿ, ಅಯ್ಯೋ ಪಾಪ ಅನ್ನೋದು ಕೂಡ ಇರೋದಿಲ್ಲ. ಅವರು ಆಲ್ವೇಸ್ ರಿಸ್ಕ್ ಟೇಕಿಂಗ್ ಪೀಪಲ್ ಆಗಿರ್ತಾರೆ, ಅಡ್ವೆಂಚರಸ್ ಪೀಪಲ್ ಆಗಿರ್ತಾರೆ. ಯಾವಾಗಲೂ ಯಾರೂ ಮಾಡ್ದಿರ ಇರುವಂಥ ಕೆಲಸವನ್ನೇ ಮಾಡೋಕ್ಕೆ ಹೋಗ್ತಾರಲ್ವ. ಸೊ ಈ ಒಂದು ಕ್ಯಾರೆಕ್ಟರ್ ಬಂದುಬಿಟ್ಟು ಸೈಕೋಪತಿ. ಸೊ ಈ 3 ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ನಾರ್ಸಿಸಮ್, ಮ್ಯಾಕ್ವೆಲಿನಿಸಮ್ ಆ್ಯಂಡ್ ಸೈಕೋಪತಿ, ಈ 3 ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಬ್ಯಾಡ್ ಬಾಯಲ್ಲಿ ಇರುತ್ತೆ. ಅದೇ ಜಾಸ್ತಿ ಹುಡುಗಿರನ್ನ ಅಟ್ರ್ಯಾಕ್ಟ್ ಮಾಡುವಂಥದ್ದು. ಸೊ ಏನು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅಟ್ರ್ಯಾಕ್ಟ್ ಮಾಡ್ತಾವ ಅಂದರೆ, ಸೊ ನೀವು ತಿಳ್ಕೊಬೇಕು ಇವಾಗ ಹೇಗೆ ಅಟ್ರ್ಯಾಕ್ಟ್ ಮಾಡ್ತಾವಂದು. ಒಂದು ಬಂದ್ಬಿಟ್ಟು ಈ ಥೀರೀಸ್ನ, ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತಲೇ ಥಿಯರೀಸ್ ಇದೆ. ಸೊ ಒಂದು ಬಂದ್ಬಿಟ್ಟು ಎವಲ್ಯೂಷನರಿ ಥಿಯರಿ, ನೆಕ್ಸ್ಟ್ ಬಂದುಬಿಟ್ಟು ಫಿಕ್ಸರ್, ಫ್ಯಾಂಟಸಿ, ಥ್ರಿಲ್ ಆ್ಯಂಡ್ ಎಕ್ಸೈಟ್ಮೆಂಟ್. ನಾವು ಇವಾಗ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಕ್ಕೆ ಇರುತ್ತೆ ಅಂತ ನೋಡಿದ್ವಿ, ಅದು ಹೇಗೆ ವುಮೆನ್ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತಲೂ ಗೊತ್ತಾಯಿತು. ಸೊ ಎವಲ್ಯೂಷನರಿ ಥಿಯರಿ ಪ್ರಕಾರ ಏನು ಅಂತ ಹೇಳುತ್ತೆ ಅಂದರೆ, ಆವಾಗಿನ ಕಾಲದಲ್ಲಿ ಏನ್ಷಿಯಂಟ್ ಜನರೇನಿದ್ರು, ಸೊ ಹಿಂದಿನ ಜನರೇನಿದ್ರು, ಅವ್ರು ಹೇಗಿರ್ತಾ ಇದ್ರು ಅಂದರೆ, ಅವ್ರ ಪೋಸ್ಚರ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ತುಂಬ ಬೋಲ್ಡ್ ಆಗಿರ್ತಾಯಿದ್ರು, ಬ್ರೇವ್ ಆಗಿರ್ತಾಯಿದ್ರು. ಸೊ ಅವರು ಯಾರಾದರೆ ಎಲ್ಲರನ್ನೂ ಕಂಟ್ರೋಲ್ ಮಾಡುವ ಶಕ್ತಿ ಇರ್ತಾ ಇತ್ತು, ಯಾರಿಗಾದರೆ ಎಲ್ಲರ ಮುಂದೆ ನಡೆದು ಎಲ್ಲರನ್ನು ಹೊಡೆಯುವ ಶಕ್ತಿ ಇರ್ತಾಯಿತ್ತು, ಅಂಥವನ್ನ ಗರ್ಲ್ಸ್ ಅವಾಗ ಚೂಸ್ ಮಾಡ್ತಿದ್ರು. ಯಾಕಂದರೆ ಅವರ ಮಕ್ಕಳನ್ನಾಗಿರ್ಬೋದು, ಅವ್ರನ್ನಾಗಿರ್ಬೋದು ಪ್ರೊಟೆಕ್ಟ್ ಮಾಡುವಂಥವರೇ ಬೇಕಾಗಿದ್ರು ಆಗಿನ ಕಾಲದಲ್ಲಿ. ಓಕೆ, ಸೊ ಅಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಜೀನ್ಸಲ್ಲಿ ಪಾಸ್ ಆಗಿ ಬಂದಿದ್ದಾವ. ಸೊ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಈಗಲೂ ಕೂಡ ವುಮೆನ್ನ ಇಂಥ ಬ್ಯಾಡ್ ಬಾಯ್ಸ್ ಕಡೆ ಅಟ್ರಾಕ್ಟ್, ಅಂದರೆ ದೇ ಚೂಸಿಂಗ್ ದ ಪರ್ಸನ್ ಹೂ ಕ್ಯಾನ್ ಸೆಕ್ಯೂರ್ ದೆಮ್ ಫಾರ್ ದ ಲೈಫ್ ಟೈಮ್ ಅಂತಲೇ ಅರ್ಥ ಬರುತ್ತಲ್ವ. ಸೊ ಅಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇವನಲ್ಲಿ ಹೇಗೆ ಕಾಣಿಸುತ್ತೆ ಅಂದರೆ, ಇವನ್ ಬಿಹೇವಿಯರ್ ಆಗಿರುತ್ತೆ.
ಅದಕ್ಕೋಸ್ಕರ ಇಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇವನಲ್ಲಿ ಎದ್ದು ಕಾಣುತ್ತೆ. ಆದ ಕಾರಣ ಅವರು ಬೇಗನೆ ಇಂಥ ಬ್ಯಾಡ್ ಬಾಯ್ಸ್ಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಫಿಕ್ಸರ್ ಫ್ಯಾಂಟಸಿ ಅಂತ. ಸೊ ಫಿಕ್ಸರ್ ಫ್ಯಾಂಟಸಿಯಲ್ಲಿ ಏನಂದರೆ ಅವ್ರು ಬೇಗನೆ ಅನ್ಕೊತಾರೆ, ನಾನು ಹೀರೋಯಿನ್ ಥರ ಫೀಲ್ ಅವ್ರಿಗೆ. ಆವಾಗ ನಾನು ಇವನ್ನ ಚೇಂಜ್ ಮಾಡ್ಬೋದು ಅಂತ ಅನ್ಕೋತಾರೆ. ಅವ್ನು ಬ್ಯಾಡ್ ಬಾಯ್ ಅಲ್ವಾ, ಒಂದು ಗುಡ್ ಬಾಯ್ ಆಗಿ ಚೇಂಜ್ ಮಾಡಿಬಿಟ್ರೆ ಯಾರೂ ಮಾಡೋಕ್ಕಾಗಿಲ್ಲ ಇಷ್ಟವರೆಗೂ ಅಂತ ನಾನು ಮಾಡಿದ್ರೆ ಹೇಗಿರುತ್ತಪ್ಪ ಅಲ್ವಾ ಅಂತ ಫೀಲ್ ಬರುತ್ತೆ ಗರ್ಲ್ಸ್ಗೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಅವನ್ನ ಚೇಂಜ್ ಮಾಡೋದಕ್ಕೋಸ್ಕರ ಆದರೂ ಅವನ ಹತ್ರ ಹೋಗ್ತಾರೆ. ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಇಲ್ಲಿ. ಸೊ ಅವರು ಹೋಗಿ ಅವ್ರಿಗೆ ಬಿದ್ದೋಗ್ತಾರೆ, ಅಂದರೆ ಬ್ಯಾಡ್ ಬಾಯ್ಸ್ಗೆ. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್. ಆ್ಯಂಡ್ ಅದರ ಒಂದು ಬಂದ್ಬಿಟ್ಟು ಎಕ್ಸೈಟ್ಮೆಂಟ್ ಆ್ಯಂಡ್ ಥ್ರಿಲ್. ಈ ಬ್ಯಾಡ್ ಬಾಯ್ಸ್ ಏನಿರ್ತಾರೆ ಯಾವಾಗಲೂ ಅಡ್ವೆಂಚರಸ್ ಥಿಂಗ್ಸ್ ಮಾಡುವಂಥದ್ದು, ಅಂದರೆ ಯಾರೂ ಮಾಡ್ತಿರುವಂಥವ್ರು ಕೆಲಸಗಳನ್ನು ಮಾಡೋಕ್ಕೆ ಹೋಗೋದು, ಸಾಧನೆಗಳೆಲ್ಲ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ತಾರೆ, ಬಟ್ ಹಾಳಾಗಿ ಹೋಗ್ತಾರೆ. ಬಟ್ ರಿಮೆಂಬರ್, ಸೊ ಇಂಥವ್ರಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾರೆ. ಯಾಕಂದರೆ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಯಾರೇ ಆಗಲಿ ಕೆಟ್ಟದಕ್ಕೆ ಬೇಗನೆ ಅಟ್ರಾಕ್ಟ್ ಆಗ್ತಾರೆ. ಸೊ ಅದೇ ರೀತಿ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತಲ್ವ, ಅದಕ್ಕೋಸ್ಕರ ಅವ್ರನ್ನ ಇಷ್ಟಪಡ್ತಾರೆ. ಬಟ್ ಇದು ಅಷ್ಟು ದಿನ ಇರೋದಕ್ಕೆ ಚಾನ್ಸೇ ಇರಲ್ಲ ಗುರು. ಯಾಕೆ ಗೊತ್ತಾ? ಸೊ ಒಂದು ಗರ್ಲ್ ಅನ್ನೋವಳು ಟೈಮ್ ಹೋಗ್ತಾ ಹೋಗ್ತಾ ತಿಳ್ಕೊತಾಳೆ ಅವಳು ಇಷ್ಟಪಟ್ಟವನು, ಅವಳಿಗೆ ಇಷ್ಟ ಆದವನು ಅವಳು ಅಂದ್ಕೊಂಡಂಗೆ ಇರೋದಿಲ್ಲ ಲೈಫ್ ಲಾಂಗ್ ಅಂತ. ಬಿಕಾಸ್ ಇಟ್ ವಿಲ್ ಬಿ ಲೈಕ್ ರೋಲರ್ ಕೋಸ್ಟರ್. ನೀವೆಲ್ಲ ನೋಡಿದ್ದೀರ ರೋಲರ್ ಕೋಸ್ಟರ್, ಅದು ಒಂದೇ ವೇ ಅಲ್ಲಿ ಹೋಗೋದಿಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ. ಸೊ ಒಂದು ಕಡೆಗೆ ಎತ್ತಿದ್ರೆ ಇನ್ಕೊಂಡ್ರೆ ಬೀಳ್ಸುತ್ತೆ, ಆ ರೀತಿ ಇರುತ್ತೆ. ಸೊ ಆ ರೀತಿ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಏನು ಇವ್ ನಾನು ಅಂದ್ಕೊಂಡಂಗೆ ಇರ್ತಾ ಇಲ್ವಲ್ಲ ಅಂತ ಗೊತ್ತಾಗುತ್ತೆ ಅವಳಿಗೆ. ಆವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ, ಫೈಟ್ಸ್ ಬರುತ್ತೆ, ಆವಾಗ ಇಬ್ಬರು ಡಿಸ್ಪ್ಯಾಚ್ ಆಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅವಳಿಗೆ ಆವಾಗ ಅನಿಸುತ್ತೆ ನನಗೆ ಬೇಕಾಗಿರೋದು ಸ್ಟೆಬಿಲಿಟಿ ಲೈಫಲ್ಲಿ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು ಅನಿಸುತ್ತೆ. ಅವಳಿಗೆ ಲವ್ ಬೇಕಾಗಿರುತ್ತೆ, ಕೇರ್ ಬೇಕಾಗಿರುತ್ತೆ, ಅವಳನ್ನ ವ್ಯಾಲ್ಯೂ ಮಾಡುವಂಥ ಪರ್ಸನ್ ಬೇಕಾಗಿರುತ್ತೆ ಅನಿಸುತ್ತೆ. ಸೊ ದಟ್ ಈಸ್ ಸ್ಟೆಬಿಲಿಟಿ. ಅವಳು ಸ್ಟೆಬಿಲಿಟಿಯನ್ನು ಕೋರ್ತಾಳೆ ಒಂದು ಹುಡುಗಿ. ಸೊ ಆದ ರೀತಿ ಸೊ ಆಗ ಏನಾಗುತ್ತಂದರೆ ಇರೋದಕ್ಕಾಗಲ್ಲ. ಆ ಇಬ್ಬರು ಏನಿರ್ತಾರೆ ಅವರು ಒಂದೇ ಜಾಗದಲ್ಲಿ ಇರೋದಕ್ಕಾಗಲ್ಲ. ಸೊ ಈ 2 ಕಾರಣಗಳಿಂದ ಅವರು ಇದಾಗ್ತಾರೆ. ಇನ್ನು ಜಾಸ್ತಿನೇ ಕಾರಣಗಳು ಇದೆ. ಸೊ ಹೀಗೆ ವುಮೆನ್ ಬ್ಯಾಡ್ ಬಾಯ್ಸ್ಗೆ ತುಂಬಾ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಅಲ್ವಾ. ಸೊ ಆಗ ಲವ್ ಅನ್ನೋದು ಒಂದು ಲಾಂಗ್ ಟರ್ಮ್ ಇರುವಂಥದ್ದು, ಬಟ್ ಅಟ್ರಾಕ್ಷನ್ ಅನ್ನೋದು ಬೇಗನೆ ಹೊಟ್ಟೋಗುತ್ತೆ. ಸೊ ಅದು ಜಾಸ್ತಿ ದಿನ ಇರೋಲ್ಲ. ಆಕೆ ಈ ಥ್ರಿಲ್ ಆ್ಯಂಡ್ ಎಕ್ಸೈಟ್ಮೆಂಟ್ ಲೈಫ್ ಲಾಂಗ್ ಕೂಡ ಇರೋಲ್ಲ. ಸೊ ಹೀಗೆ ಗರ್ಲ್ಸ್ ಅನ್ನೋರು ಬ್ಯಾಡ್ ಬಾಯ್ಸ್ಗೆ ಬೇಗನೆ ಅಟ್ರ್ಯಾಕ್ಟ್ ಆಗ್ತಾರೆ. ನೀವು ಎಷ್ಟು ಟೈಮ್ ಕೊಟ್ಟರು, ಎಷ್ಟು ಇದು ಕೊಟ್ಟರು, ದೇ ಪೊಸೆಸ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್, ದೇ ಆರ್ ಆಲ್ವೇಸ್ ಅಟ್ರಾಕ್ಟೆಡ್. ಅವರು ಬೇಗ ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ನಿಮಗೆ ಇನ್ನು ಮುಂದೆ ಇಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಾನು ಬರ್ತೀನಿ. ನನ್ನ ಹೆಸರು ವಂಶಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಚಾನಲ್.